ವೆಲ್ಕಮ್ ಟು DCE ಡಿಜಿಟಲ್ ಲರ್ನಿಂಗ್. ವೆಲ್ಕಮ್ ಟು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸರಸ್ವತಿ ವಿ ಪಾಟೀಲ್, ಅರ್ಥಶಾಸ್ತ್ರದ ಉಪನ್ಯಾಸಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಗ್ಗಾಂವ್. ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BCom ಸೆಕೆಂಡ್ ಸೆಮಿಸ್ಟರ್ನ ಬಿಸ್ನೆಸ್ ಎಕನಾಮಿಕ್ಸ್ನ ಒಂದು ಅಧ್ಯಯನ. ಇಂದು ನಾವು ಪ್ರಾಫಿಟ್ ಎಲಾಸ್ಟಿಸಿಟಿ ಆ್ಯಂಡ್ ಆಪರೇಟಿಂಗ್ ಲಿವರೇಜ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಪ್ರಾಫಿಟ್ ಎಲಾಸ್ಟಿಸಿಟಿ, ಲಾಭದ ಸ್ಥಿತಿಸ್ಥಾಪಕತ್ವ. ಪ್ರೈಸ್ ಎಲಾಸ್ಟಿಸಿಟಿ ಹ್ಯಾಸ್ ಆನ್ ಇಫೆಕ್ಟ್ ಆನ್ ಪ್ರಾಫಿಟ್. ಹಾಗಾದರೆ ಬೆಲೆಯ ಸ್ಥಿತಿಸ್ಥಾಪಕತ್ವವು ಲಾಭದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಸೇಲ್ಸ್ ರೆವೆನ್ಯೂ ಮೈನಸ್ ಕಾಸ್ಟ್. ಹಾಗಾದರೆ ಲಾಭವನ್ನು ಇಲ್ಲಿ ನಾವು ಮಾರಾಟದ ಆದಾಯ, ಅದರಲ್ಲಿ ವೆಚ್ಚವನ್ನು ಕಳೆದಾಗ ಲಾಭವು ನಮಗೆ ಲಭ್ಯವಾಗುತ್ತದೆ. ಕಾಸ್ಟ್ ಆರ್ ಲೈಕ್ಲಿ ಟು ಚೇಂಜ್ ವಿತ್ ಸೇಲ್ಸ್. ಹಾಗಾದರೆ ವೆಚ್ಚಗಳು ಮಾರಾಟದೊಂದಿಗೆ ಅವು ಬದಲಾಗುತ್ತವೆ. ದ ಮೋರ್ ಈಸ್ ದ್ಯಾಟ್ ಈಸ್ ಪ್ರೊಡ್ಯೂಸ್ಡ್ ಹೈಯರ್ ದ ಕಾಸ್ಟ್. ಇಫ್ ಡಿಮ್ಯಾಂಡ್ ಈಸ್ ಪ್ರೈಸ್ ಎಲಾಸ್ಟಿಸಿಟಿ, a rise in price will lead to lower sales. But increased sales revenue as explained in previous classes. ಬೆಲೆಯಲ್ಲಿನ ಒಂದು ಅಥವಾ ಬೇಡಿಕೆಯಲ್ಲಿನ ಒಂದು ಬದಲಾವಣೆಯಿಂದ ಅಥವಾ ಬೇಡಿಕೆಯಲ್ಲಿನ ಬದಲಾವಣೆಯಿಂದ ಅದು ಮಾರಾಟದ ಪ್ರಮಾಣದಲ್ಲಿಯೂ ಸಹ ಅದು ಬದಲಾವಣೆಯನ್ನು ಮಾಡುತ್ತದೆ. ಅಥವಾ ಬೇಡಿಕೆಯಲ್ಲಿ ಬದಲಾವಣೆಯಾದಂತೆ ಬೆಲೆಯಲ್ಲಿಯೂ ಸಹ ಅದು ಹೆಚ್ಚಾಗುತ್ತದೆ. ಬೆಲೆಯಲ್ಲಿ ಹೆಚ್ಚಾದಂತೆ ಮಾರಾಟದ ಪ್ರಮಾಣದಲ್ಲಿಯೂ ಅದು ಬದಲಾವಣೆಯಾಗುತ್ತದೆ. ಬಟ್ ದ ಲೋವರ್ ಸೇಲ್ಸ್ ವಿಲ್ ಮೀನ್ ಲೋವರ್ ಕಾಸ್ಟ್. ಮಾರಾಟದ ಪ್ರಮಾಣ ಕಡಿಮೆ ಇದೆ ಅಂದರೆ ಮಾರಾಟದ ವೆಚ್ಚದಲ್ಲಿಯೂ ಸಹ ಕಡಿಮೆ ಇರುತ್ತದೆ. ಸೊ ಪ್ರಾಫಿಟ್ ವಿಲ್ ಇನ್ಕ್ರೀಸ್ ನಾಟ್ ಜಸ್ಟ್ ಫ್ರಮ್ ಹೈಯರ್ ಸೇಲ್ಸ್ ರೆವೆನ್ಯೂ ಬಟ್ ಆಲ್ಸೋ ಫ್ರಮ್ ದ ಲೋವರ್ ಕಾಸ್ಟ್. ಲಾಭವು ಮಾರಾಟದಲ್ಲಿನ ಒಂದು ಕಡಿಮೆ ಅಥವಾ ಹೆಚ್ಚು ಈ ಒಂದು ಪ್ರಮಾಣವನ್ನು ಸಹ ಒಳಗೊಂಡಿರುತ್ತದೆ. ಇಫ್ ದ ಡಿಮ್ಯಾಂಡ್ ಈಸ್ ಪ್ರೈಸ್ ಎಲಾಸ್ಟಿಸಿಟಿ, ಆಸ್ ಇನ್ಕ್ರೀಸ್ ಇನ್ ಸೇಲ್ಸ್ ರೆವಿನ್ಯೂ can be achieved by lowering price and raising sales. But higher sales also mean higher cost. ಮಾರಾಟದ ಪ್ರಮಾಣ ಅಧಿಕವಾಗಿದೆ ಅಂದರೆ ಮಾರಾಟದ ವೆಚ್ಚವು ಅಧಿಕವಾಗಿರುತ್ತದೆ. In this solution, higher profit will also occur if the increase in sales revenue is greater than the increase in cost. Operating leverage is important to firm management for one reason. Additions to operating fixed cost affect a firm's value by increasing risk as measured by the variability of returns. ಪ್ರತಿಫಲಗಳಲ್ಲಿನ ಒಂದು ಬದಲಾವಣೆಗಳ ಮೂಲಕ ನಾವೇನು ಮಾಡ್ತೇವೆ ಅಂತಂದರೆ ಈ ಉದ್ದಿಮೆ ಸಂಸ್ಥೆಗಳ ಒಂದು ನಷ್ಟ ಭಯ ಅಥವಾ ಗಂಡಾಂತರಗಳ ಪ್ರಮಾಣ ಅಧಿಕವಾಗ್ತಾ ಹೋಗ್ತೈತಿ ಅಥವಾ ಅವುಗಳ ಹೆಚ್ಚಾಗ್ತೈತಿ ಅಂತ ಹೇಳ್ತೇವೆ. ಅಪ್ಲಿಕೇಶನ್ ಆಫ್ ದ ಜನರಲಿ ರಿಸೀವ್ಡ್ ಪ್ರಾಫಿಟ್ ಸೆನ್ಸಿಟಿವಿಟಿ ಫಾರ್ಮುಲಾ, ದ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್, that is DOL, is limited both theoretically and practically. Let us discuss the meaning of the operating leverage. Is the ratio of the company fixed cost to its variable cost. Operating leverage
ಅಂದರೆ ಇದು ಮುಖ್ಯವಾಗಿ ಸ್ಥಿರ ವೆಚ್ಚ ಮತ್ತು ಅದು ಬದಲಾವಣೆಯ ವೆಚ್ಚಗಳ ಒಂದು ಅನುಪಾತವೇ ಆಪರೇಟಿಂಗ್ ಲಿವರೇಜ್ ಎಂದು ಕರೆಯಲಾಗುತ್ತದೆ. ಅ ಫರ್ಮ್ ವಿತ್ ಅ ಹೈ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ವಿಲ್ ಎಕ್ಸ್ಪೀರಿಯನ್ಸ್ ಮೋರ್ ವೇರಿಯಬಲ್ ಆಪರೇಟಿಂಗ್ ಇನ್ಕಮ್ if sales change. It is also defined as the use of fixed operating cost to magnify a change in profits relative to a given changes in sales. That is the meaning of the operating leverage. Thus, how to calculate the operating leverage? The formula, that is the operating leverage to contribution divided by operating profits, or contribution divided by EBIT, whereas EBIT means earning before interest and tax. Contribution equal to sales minus variable cost. ಕಾಣಿಕೆ ಅಥವಾ ಕೊಡುಗೆ ಈಕ್ವಲ್ ಟು ಮಾರಾಟ ಮೈನಸ್ ಬದಲಾವಣೆಯ ವೆಚ್ಚ ಕಳೆದಾಗ ಲಭ್ಯವಾಗುವುದೇ ಕೊಡುಗೆ ಅಥವಾ ಕಾಣಿಕೆ. ಈ ಕಾಣಿಕೆ ಅಥವಾ ಕೊಡುಗೆಯನ್ನು ನಾವು ಆಪರೇಟಿಂಗ್ ಪ್ರಾಫಿಟ್ಸ್ ಲಾಭದ ಒಂದು ನಿರ್ವಹಣೆಯಿಂದ ಅಥವಾ ಲಾಭದ ಒಂದು ಕಾರ್ಯದಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವುದೇ ಆಪರೇಟಿಂಗ್ ಲಿವರೇಜ್. Degree of operating leverage, that is DOL, is the multiplier effect of resulting from the use of fixed operating cost can be measured by the degree of operating leverage. The DOL at any level of the output expressed as the ratio of the percentage change in the operating profits to percentage change in the sales. Degree of operating leverage, that is the DOL, percentage change in profits divided by its percentage change in sales. ಲಾಭದಲ್ಲಿನ ಬದಲಾವಣೆಯನ್ನು ಅದರ ಮಾರಾಟದಲ್ಲಿನ ಬದಲಾವಣೆಯಿಂದ ನಮಗೆ ಭಾಗಿಸಿದಾಗ ಲಭ್ಯವಾಗುವಂಥದ್ದೇ ಏನಂತಂದರೆ ಡಿಗ್ರೀಸ್ ಆಫ್ ಆಪರೇಟಿಂಗ್ ಲಿವರೇಜ್, ಅಥವಾ ಪರ್ಸಂಟೇಜ್ ಚೇಂಜ್ ಇನ್ EBIT ಡಿವೈಡೆಡ್ ಬೈ ಇಟ್ಸ್ ಪರ್ಸಂಟೇಜ್ ಚೇಂಜ್ ಇನ್ ಸೇಲ್ಸ್. ಮಾರಾಟದಲ್ಲಿನ ಒಂದು ಬದಲಾವಣೆಯನ್ನು ನಾವು ಈ ಒಂದು EBIT ಅಲ್ಲಿನ ಬದಲಾವಣೆಯಿಂದ ಭಾಗಿಸಿದಾಗ ಲಭ್ಯವಾಗುವಂಥದ್ದೇ ಸಿಗೋದೇ ಡಿಗ್ರೀಸ್ ಆಫ್ ಆಪರೇಟಿಂಗ್ ಲಿವರೇಜ್. ಥ್ಯಾಂಕ್ ಯು ಎವ್ರಿವನ್.